ಯಡಿಯೂರಪ್ಪ ಏಕಾಂಗಿಯಾದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪ ಅವರ ಆಡಿಯೋ ವಿಚಾರವಾಗಿ ಬಹಿರಂಗವಾದ ಮೇಲೆ ಎಲ್ಲರೂ ಕೂಡ ಅವರ ಒಟ್ಟಿಗೆ ಅಷ್ಟು ಕ್ಲೋಸ್ನೆಸ್ ಆತ್ಮೀಯತೆ ಇಲ್ಲ. ಬಿಜೆಪಿ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ 6 ಗಂಟೆಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟರು ಕೂಡ ಯಾರು ಕೂಡ ಆ ಒಂದು ಒಲವನ್ನ ತೋರ್ತಾ ಇಲ್ಲ. ಹೀಗಾಗಿ ಏಕಾಂಗಿಯಾಗಿದ್ದಾರ BS ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಬಿಜೆಪಿಯ ಎಲ್ಲ ಶಾಸಕರುಗಳು ಕೂಡ ಈ ಆಡಿಯೋ ವಿಚಾರ ಬಹಿರಂಗ ಆದ ಮೇಲೆ ಯಡಿಯೂರಪ್ಪ ಅವರನ್ನ ಕೈಬಿಟ್ಟಿದ್ದಾರಾ, ಸದನದಲ್ಲಿ ಯಾರೊಂದಿಗೂ ಕೂಡ ಮಾತನಾಡದೆ ಮೌನವನ್ನ ವಹಿಸಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. BSY ರನ್ನ ನಡು ನೀರಿನಲ್ಲಿ ಕೈಬಿಟ್ರ ಬಿಜೆಪಿ ನಾಯಕರು. ಆಡಿಯೋ ವಿಚಾರ ಬಂದ ಕೂಡಲೇ ಯಾರು ಕೂಡ BSY ಸಪೋರ್ಟ್ಗೆ ನಿಲ್ತಿರುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಬಿಜೆಪಿಯ ಎಲ್ಲಾ ಶಾಸಕರುಗಳು ಕೂಡ ಈ ವಿಚಾರದಲ್ಲಿ ಮೌನವನ್ನ ವಹಿಸೋ ಮೂಲಕವಾಗಿ ಏಕಾಂಗಿಯನ್ನಾಗಿ BS ಯಡಿಯೂರಪ್ಪನವರನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸದನದಲ್ಲೂ ಕೂಡ ಇದೇ ರೀತಿಯಾದಂತಹ ಮೌನಕ್ಕೆ ಶರಣಾಗಿದ್ರು ಯಡಿಯೂರಪ್ಪನವರು. ಆಪರೇಷನ್ ಆಡಿಯೋ ಮಾಡಲು ಹೋಗಿ ಈ ರೀತಿ ಎಲ್ಲರ ನಿಷ್ಠೂರವನ್ನ ಕಟ್ಕೊಳ್ಬೇಕಾಯ್ತಾ, ಸದನದಲ್ಲಿ ಯಾರೊಂದಿಗೂ ಕೂಡ ಮಾತನಾಡದೆ ಈ ರೀತಿ ಮೌನಕ್ಕೆ ಶರಣಾಗಿದ್ದು ಅವರ ಏಕಾಂಗಿತನ ಕಾಡ್ತಾ ಇದೆ ಎನ್ನುವಂತಹ ಒಂದು ಸೂಚನೆಯನ್ನ ಯಾರು ಕೂಡ ಅವರ ಸಪೋರ್ಟಿಗೆ ನಿಲ್ತಾ ಇಲ್ವಾ. ಬಹಿರಂಗವಾಗಿ 1-2 ಶಾಸಕರು ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಯಡಿಯೂರಪ್ಪನವರು ಏಕಾಂಗಿಯಾಗಿದ್ದಾರಾ, ಎಲ್ಲಾ ಶಾಸಕರುಗಳು ಕೂಡ ಅವರನ್ನ ಏಕಾಂಗಿ ಮಾಡಿದ್ದಾರಾ. BSY ಜೊತೆ ತೆರಳಿದಂತಹ ಶಾಸಕ ಶಿವನಗೌಡ ವಿಚಾರವಾಗಿ ಕೂಡ ಎಲ್ಲರೂ ಬೇಜಾರಾಗಿದ್ದಾರೆ. BSY ಕೈ ಬಿಟ್ಟಿದ್ದಾರಾ ಬಿಜೆಪಿ ಶಾಸಕರು ಅನ್ನುವಂತಹ ಪ್ರಶ್ನೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸದನದಲ್ಲಿ ಯಡಿಯೂರಪ್ಪನವ್ರನ್ನ ಮೌನವಾಗಿ ಏಕಾಂಗಿಯಾಗಿ ಇರೋದನ್ನ ನೋಡಿದಾಗ ಯಾವ ಬಿಜೆಪಿ ಶಾಸಕರುಗಳು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇಲ್ಲ, ಆ ಮಾರಲ್ ಸಪೋರ್ಟ್ ನ BSYಗೆ ಕೊಡ್ತಾ ಇಲ್ಲ ಅನ್ನೋದ್ರ ಸೂಚನೆನಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಂತೂ ಖಂಡಿತವಾಗಿದೆ. ತೀರ ದೊಡ್ಡ ಧ್ವನಿಯಲ್ಲಿ ಅದನ್ನ ಸಮರ್ಥಿಸಿಕೊಳ್ಳುವಂತ ಪರಿಸ್ಥಿತಿ ಬಿಜೆಪಿ ಪಾಳಯದಲ್ಲಿ ಸದ್ಯಕ್ಕೆ ಇಲ್ಲ. ಆದ್ರೆ ಹಾಗಂತ ಇಡೀ ಸದನದಲ್ಲಿ ಅಥವಾ ಕಲಾಪ ನಡೆಯುವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ ಇದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡುವಂತದ್ದು ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು ಬಿಜೆಪಿ ಶಾಸಕರ ಒಂದು ಇದ್ದಂತೆ ಕಾಣಿಸ್ತಾ ಇದೆ ಮನಸ್ಸಲ್ಲಿ. ಹಾಗಾಗಿ ಅವರು ತಮ್ಮ ಕೈಲಾದ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಆಗ್ಲಿ ಅನ್ನುವಂಥದ್ದು, ಸರ್ಕಾರದ ಅಧೀನ ಸಂಸ್ಥೆ ಕೈಲೇ ಯಾಕೆ ತನಿಖೆ ಆಗ್ಬೇಕು ಅನ್ನುವಂಥದ್ದು ಸದನಕ್ಕಿಂತ ಪವಿತ್ರವಾದದ್ದು ಯಾವುದು, ಹಾಗಾಗಿ ಸದನ ಸಮಿತಿಯನ್ನು ರಚನೆ ಮಾಡಿ ಅನ್ನುವಂಥ ಬೇಡಿಕೆ ಅವರಿದ್ದಂಥದ್ದು. ಥ್ಯಾಂಕ್ ಯು ಸುಖೇಶ್, ನಿಮ್ಮೆಲ್ಲ ಮಾಹಿತಿ.